ಬಂದಿರೋಂಥ ನಮ್ಮ ಪ್ರವಾಸಿಗಳು ಅದು ಹೆಚ್ಚಲ್ಲಿ ಇದ್ದಂಥವರು ಭಾರತೀಯರು, ಹಿಂದೂಗಳಲ್ಲಿ. ಇದಕ್ಕೆ ಪ್ರತಿ ಉತ್ತರವಾಗಿ ಇವತ್ತು ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರ್ ಮುಖಾಂತರ ಪಾಕಿಸ್ತಾನಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದೆ. ಇವತ್ತು ಇಡೀ ದೇಶದಲ್ಲಿ ಈ ಒಂದು ಆಪರೇಷನ್ ಸಿಂಧೂರದ ಯಶಸ್ಸಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ವಿಶೇಷವಾಗಿ ನಮ್ಮ ದೇಶದ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಒಂದು ಪಕ್ಷಾತೀತವಾಗಿ ಒಂದು ತಿರಂಗ ಯಾತ್ರೆನ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಪಕ್ಷದ ಕಚೇರಿಯಲ್ಲಿ ಎಲ್ಲರೂ ಕರೆಸಿ ಎಲ್ಲರೂ ಸಲಹೆ ಎಲ್ಲ ತಗೊಂಡು ಈ ತಿಂಗಳು ಬುಧವಾರ 28ನೇ ತಾರೀಕು ತಿರಂಗ ಯಾತ್ರೆನ ನಾವು ಅಂದ್ಕೊಳ್ತಾ ಇದ್ದೀವಿ. ಇದಕ್ಕೆ ಒಂದು ಕಮಿಟಿ ರಚನೆ ಮಾಡಿ ಸೋಮವಾರ ಒಂದು ಪತ್ರಿಕಾಗೋಷ್ಠಿ ಕರೆಸಿ ವಿಸ್ತಾರವಾಗಿ ವಿಚಾರನೆಲ್ಲ ಮುಗಿಸಿ ನನ್ನ ಕಳಕಳಿಯ ಮನವಿ ನಂಜನಗೂಡಲ್ಲಿ ಎಲ್ಲರೂ ಸಂಘ ಸಂಸ್ಥೆಗಳು, ಯುವ ಮೋರ್ಚಾ, ನಮ್ಮ BJP ಪಕ್ಷದ ಯುವ ಮೋರ್ಚಾ ಅವರು ಇರ್ಬೋದು, ನಮ್ಮ ಯುವ ಬ್ರಿಗೇಡ್ ಅವರು ಇರ್ಬೋದು, ಲಾರಿ ಮಾಲೀಕರ ಸಂಘದವ್ರು ಇರ್ಬೋದು, ಹೋಟೆಲ್ ಮಾಲೀಕ ಸಂಘದವ್ರು ಇರ್ಬೋದು, ಲಾಯರ್ ಸಂಘದವ್ರು ಇರ್ಬೋದು, ಆಮೇಲೆ ನಮ್ಮ ರೈತರ ಸಂಘದವ್ರು ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ದೇಶದ ಸೈನಿಕರಿಗೆ ರೈತರ ಸ್ಥೈರ್ಯ ಕೊಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಪಕ್ಷದ ವತಿಯಿಂದ ನಾವು ಬುಧವಾರ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಅದಕ್ಕೆ ಎಲ್ಲರೂ ಕಡ್ಡಾಯವಾಗಿ ಎಲ್ಲರೂ ಹಾಜರಾಗಿ ಭಾಗವಹಿಸಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಮನವಿ ನನ್ನ ಮಾಧ್ಯಮ ಮುಖಾಂತರ ನಾನು ಮಾಡ್ಕೊಳ್ತಾ ಇದ್ದೀನಿ. ಸರ್, ಎಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ ತಿರಂಗ ಯಾತ್ರೆ? ಇವಾಗ ಅದ್ರ ಬಗ್ಗೆ ನಾವಿನ್ನ ವಿಸ್ತಾರವಾಗಿ ಚರ್ಚೆ ಮಾಡ್ತೀವಿ. ನಾವು ಪರ್ಮಿಷನ್ ಬೇರೆ ತೊಗೊಬೇಕಾಗತ್ತೆ. ಸೊ ಹಾಗಾಗಿ ನಾವು ಎಲ್ಲಿ ಈಗ ಚಿಂತಾಮಣಿ ಗಣಪತಿಯಿಂದ ನಾವು ರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಂತ ಒಂದು ಇರೋದು ಸಲಹೆ. ಅದ್ರ ಮೇಲೆ ಪರ್ಮಿಷನ್ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟರೆ ಅದು ಅಲ್ಲಿವರೆಗೂ ತೊಗೊಂಡೋಗ್ತೀವಿ ನಾವು, ಅಥವಾ ದೇವಸ್ಥಾನಕ್ಕೆ ಪಕ್ಷದ ಯಾವೆಲ್ಲ